ನಮಸ್ಕಾರ ವೀಕ್ಷಕರೇ, ಕಪಿಲಾ ನದಿಯ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಕಪಿಲಾ ನದಿಯ ಎಡಬದಿಯ ದಡ ಮತ್ತು ಬಲಬದಿಯ ದಡದ ಗ್ರಾಮಗಳಾದ ಹೆಜ್ಜಿಗೆ, ಮುಳ್ಳೂರು ಮತ್ತು ಕುಳನಂಕಾಉಂಡಿ ಮತ್ತು ತೊರೆಮಾವಿನ ಗ್ರಾಮಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಕಪಿಲೇಶ್ವರನಿಗೆ ಕಪಿಲಾ ನದಿಯ ತೀರದಲ್ಲಿ ವಿಶೇಷ ಅಭಿಷೇಕ ಪೂಜೆ ಮಾಡುವ ಮುಖಾಂತರ ಈ ನಮ್ಮ ಯಾತ್ರೆ ಮುಂದುವರಿಯುತ್ತದೆ. ಓಂ ಕಪಿಲೇಶ್ವರಾಯ ನಮಃ. ಕರುಣಾಮೂರ್ತಿಯಾದ ಮಹೇಶ್ವರನು ಜಲ ಪುಷ್ಪಗಳಿಂದಲೇ ಸಂತೃಪ್ತಗೊಳ್ಳುವ ಶಿವನು ಈ ದಿನ ನೈವೇದ್ಯಕ್ಕಾಗಿ ವನಸಿರಿಗಳಲ್ಲಿ ಸಿಗುವಂತಹ ಚಿಗುರಿನ ಒಂದು ನೈವೇದ್ಯವನ್ನ ಶಿವನಿಗೆ ಅರ್ಪಣೆ ಮಾಡಲಾಯಿತು. ಅದುವೇ ಹುಣಸೆ ಸೊಪ್ಪಿನ ಚಿಗುರಿನ ನೈವೇದ್ಯ. ಇದು ಈ ದಿನದ ಶಿವನ ನೈವೇದ್ಯವಾಗಿದೆ. ಪೂಜೆಯ ಬಳಿಕ ಕಪಿಲಾಳಿಗೆ ಶಿವನ ಪ್ರಸಾದವನ್ನು ಅರ್ಪಣೆ ಮಾಡುವ ಮುಖಾಂತರ ಶಿವನಿಗೆ ಜಲಾರ್ಪಣೆಯ ಮೂಲಕ ಈ ಪೂಜೆ ಸಂಪೂರ್ಣಗೊಳ್ಳುತ್ತದೆ. ಹೆಜ್ಜೆಗೆ ವೀಕ್ಷಕರೇ, ಈ ಒಂದು ಗ್ರಾಮ ಕಪಿಲಾ ನದಿಯ ಎಡಭಾಗದಲ್ಲಿ ಕಂಡುಬರುತ್ತದೆ. ನಂಜನಗೂಡಿನ ಕಪಿಲಾ ನದಿಯ ತೀರದಲ್ಲಿ ಕಂಡುಬರುವ ಈ ಗ್ರಾಮದಲ್ಲಿ ವಿಶೇಷವಾಗಿ ವೀರಭದ್ರೇಶ್ವರ ದೇವಾಲಯ ಹಾಗೂ ಸೋಮೇಶ್ವರ ದೇವಾಲಯ, ಇನ್ನಿತರ ವಿಶೇಷ ದೇವಾಲಯಗಳನ್ನು ಕೂಡ ಕಾಣಬಹುದಾಗಿದೆ. ಈ ಒಂದು ದೇವಾಲಯದ ಸಮೀಪದಲ್ಲಿರುವಂತಹ ಕಪಿಲಾ ತೀರದಿಂದ ನಂಜನಗೂಡನ್ನ ಬಹಳ ಸುಂದರಮಯವಾಗಿ ಕಾಣಬಹುದಾಗಿದೆ. ಈ ಒಂದು ಗ್ರಾಮದ ಬಳಿಕ ವೀಕ್ಷಕರೇ, ಕಪಿಲಾ ನದಿಯ ಎಡಭಾಗದಲ್ಲಿ ಮತ್ತೊಂದು ಮುಂದಿನ ಗ್ರಾಮವಾದ ತೊರೆಮಾವನ್ನು ಕೂಡ ಕಾಣಬಹುದಾಗಿದೆ. ಈ ಒಂದು ಗ್ರಾಮದ ಕಪಿಲಾ ನದಿಯ ತೀರದಲ್ಲಿ ಸೋಮೇಶ್ವರನ ದೇವಾಲಯವನ್ನ ವಿಶೇಷವಾಗಿ ಕಾಣಬಹುದಾಗಿದೆ. ಈ ಗ್ರಾಮಗಳ ಬಳಿಕ ವೀಕ್ಷಕರೇ, ಕಪಿಲಾ ನದಿಯ ಬಲಭಾಗದ ದಡದಲ್ಲಿ ಕಂಡುಬರುವ ಮತ್ತೊಂದು ಗ್ರಾಮವಾದ ಮುಳ್ಳೂರಿನ ಗ್ರಾಮದತ್ತ ಈ ನಮ್ಮ ಪಯಣ. ಈ ಗ್ರಾಮವು ಸಿಗುವ ಮುನ್ನ ವೀಕ್ಷಕರೇ, ಉರಿಕಾತಮ್ಮನ ದೇವಾಲಯವನ್ನ ವಿಶೇಷವಾಗಿ ಈ ಒಂದು ಕಪಿಲಾ ನದಿಯ ಬಲಭಾಗದ ದಡದಲ್ಲಿ ಕಾಣಬಹುದಾಗಿದೆ. ಸರ್ವಮಂಗಳಿಯು ಉತ್ತದಲ್ಲಿ ಕಲ್ಲಿನ ರೂಪದಲ್ಲಿ ಉದ್ಭವಿಸಿದ್ದು ಈ ಒಂದು ದೇವಾಲಯವನ್ನ ಉರಕಾತಮ್ಮನ ಅಕ್ಕ ತಂಗಿಯರ ದೇವಾಲಯವೆಂದು ಕರೆಯಲಾಗುತ್ತದೆ. ವಿಶೇಷವಾಗಿ ಈ ಒಂದು ದೇವಾಲಯದಲ್ಲಿ ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟ ಎಲ್ಲಾ ರೀತಿಯ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ವಿಶೇಷವಾಗಿ ದೃಷ್ಟಿ ತೆಗೆದು ದೇವಾಲಯದ ಮುಂಭಾಗದಲ್ಲಿನ ತ್ರಿಶೂಲಕ್ಕೆ ನಿಂಬೆಹಣ್ಣನ್ನ ಚುಚ್ಚುವುದರಿಂದ ನಮ್ಮಲ್ಲಿನ ದೃಷ್ಟಿ ದೋಷವು ನಿವಾರಣೆಯಾಗುತ್ತದೆ. ಈ ಒಂದು ಮುಳ್ಳೂರು ಗ್ರಾಮದಲ್ಲಿ ವೀಕ್ಷಕರೇ, ಶಂಭುಲಿಂಗೇಶ್ವರ ದೇವಾಲಯವನ್ನ ವಿಶೇಷವಾಗಿ ಕಾಣಬಹುದು. ದೇವಾಲಯವು ಬಹಳ ಪುರಾತನದ್ದಾಗಿದ್ದು ದೇವಾಲಯದ ಸುತ್ತಲೂ ಕೂಡ ಶಿವನಿಗೆ ಸಂಬಂಧಪಟ್ಟ ವಿಶೇಷ ಕಲಾಕೃತಿಗಳನ್ನು ಕಾಣಬಹುದಾಗಿದೆ.